ಕ್ಷಣವತ್ತು ಅಣಿಮುತ್ತು ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಈ ವಿಚಿತ್ರ ಚಲನಚಿತ್ರದಲ್ಲಿ ನಮ್ಮ ಪಾತ್ರ ಯಾವುದು. ಮುಂಬೈನಲ್ಲಿ ಲಾಟರಿ ಟಿಕೆಟ್ ಮಾರುವ ಬಾಲಕ ಒಬ್ಬ ಇದ್ದರಂತೆ. ಹಗಲಿಡೀ ಟಿಕೆಟ್ ಮಾರಾಟದಿಂದ ಗಳಿಕೆ, ಸಂಜೆಯ ಹೊತ್ತು ಓದು ಬರಹದ ಕಲಿಕೆ. ಒಮ್ಮೆ ಎಂದಿನಂತೆ ಟ್ರಾಫಿಕ್ ಸಿಗ್ನಲ್ನಲ್ಲಿ ಟಿಕೆಟ್ ಮಾರುವಾಗ ಒಂದು ರೋಲ್ ರಾಯ್ಸ್ ಕಾರು ಬಂದು ನಿಂತಿತು. ಅದರಲ್ಲಿದ್ದ ಶ್ರೀಮಂತರನ್ನು ಈತ, ಲಾಟರಿ ಟಿಕೆಟ್ ತೆಗೆದುಕೊಳ್ಳಿ, 10 ಲಕ್ಷ ಬಂಪರ್ ಬಹುಮಾನ ಇದೆ ಎಂದು ಕೇಳಿಕೊಂಡ. ಶ್ರೀಮಂತರು, 10 ಲಕ್ಷ ರೂಪಾಯಿ ಬಹುಮಾನವೇ? ಈ ಕಾರಿನ ಬೆಲೆಯೇ 3.5 ಕೋಟಿ. ನನ್ನ ಆಸ್ತಿ, ಅಂತಸ್ತು, ವ್ಯಾಪಾರಗಳ ಬೆಲೆ 1,000 ಕೋಟಿ. ನಿನ್ನ 10 ಲಕ್ಷ ರೂಪಾಯಿ ತೆಗೆದುಕೊಂಡು ನಾನೇನು ಮಾಡಲಿ ಎಂದರು. ಬಾಲಕ, 1,000 ಕೋಟಿ ಆಸ್ತಿಯುಳ್ಳ ನಿಮಗೆ 10 ಲಕ್ಷ ಬಂದರೆ ಏನೂ ವ್ಯತ್ಯಾಸವಾಗಲಾರದು. ಆದರೆ ಟಿಕೆಟ್ ತೆಗೆದುಕೊಂಡರೆ ಬಡವನಾದ ನನಗೆ ಒಂದಷ್ಟು ಸಹಾಯವಾಗುತ್ತದೆ ಎಂದ. ಶ್ರೀಮಂತರಿಗೆ ಏನನ್ನಿಸಿತೋ ಏನೋ, ಒಂದು ಟಿಕೆಟ್ ಕೊಂಡುಕೊಂಡರು. ಕೆಲವು ದಿನಗಳ ನಂತರ ರೋಲ್ಸ್ ರಾಯ್ಸ್ ಕಾರು ಸಿಗ್ನಲ್ಲಿನಲ್ಲಿ ಬಂದು ನಿಂತಾಗ ಬಾಲಕ ಓಡೋಡಿ ಬಂದು, ಸಾಹುಕಾರರೇ, ಸಂತಸದ ಸುದ್ದಿ, ನಾನು ನಿಮಗೆ ಮಾರಿದ್ದ ಟಿಕೆಟ್ಗೆ ಬಂಪರ್ ಬಹುಮಾನ ಬಂದಿದೆ. ನೀವು ಅದನ್ನು ಸರ್ಕಾರದಿಂದ ಪಡೆದುಕೊಳ್ಳಬಹುದು ಎಂದ. ಶ್ರೀಮಂತರು ತಮ್ಮ ವಿಸಿಟಿಂಗ್ ಕಾರ್ಡ್ ತೆಗೆದು ಬಾಲಕನಿಗೆ ಕೊಟ್ಟು, ಮುಂದಿನ ವಾರ ನಮ್ಮ ಕಚೇರಿಗೆ ಬಂದು ಕಾಣಬೇಕೆಂದು ಹೇಳಿದರು. ಮುಂದಿನ ವಾರ ಬಾಲಕ ಅವರಲ್ಲಿಗೆ ಹೋದ. ಶ್ರೀಮಂತರು, ನೀನು ಕೊಟ್ಟ ಲಾಟರಿ ಟಿಕೆಟಿನ ಬಹುಮಾನ 10 ಲಕ್ಷ ರೂಪಾಯಿ ನನಗೆ ಸಿಕ್ಕಿದೆ. ನಿನಗೆ 100 ರೂಪಾಯಿ ಇನಾಮು ಕೊಡುತ್ತೇನೆ, ತೆಗೆದುಕೋ ಎಂದರು. ಬಾಲಕ ನಯವಾಗಿಯೇ ಅದನ್ನು ನಿರಾಕರಿಸಿದ. ಶ್ರೀಮಂತರು ಏಕೆ ಎಂದು ಕೇಳಿದಾಗ ಅವನ ಉತ್ತರ ಹೀಗಿತ್ತು: 3 ಕಾರಣಗಳು. ಮೊದಲನೆಯದ್ದು, ತಾವು 1,000 ಕೋಟಿ ಸಾಹುಕಾರರೆಂದು 10 ಲಕ್ಷ ಬರುವುದರಿಂದ ತಮಗೇನು ವ್ಯತ್ಯಾಸ ಆಗುವುದಿಲ್ಲವೆಂದು ಹೇಳಿದ್ದಿರಿ. ತಾವು ನನಗೆ 100 ರೂಪಾಯಿ ಬಕ್ಷೀಸು ಕೊಡುವುದರ ಬದಲು 1 ಲಕ್ಷವೋ ಅಥವಾ ಇಡೀ 10 ಲಕ್ಷವನ್ನೋ ಕೊಟ್ಟಿದ್ದರೆ ನಿಮ್ಮ ಬದುಕು ವ್ಯತ್ಯಾಸವಾಗುತ್ತಿರಲಿಲ್ಲ. ಆದರೆ ನನ್ನ ಬದುಕು ಬದಲಾಗುತ್ತಿತ್ತು. ತಾವು 100 ರೂಪಾಯಿ ಕೊಟ್ಟರೆ ನನಗೇನೂ ವ್ಯತ್ಯಾಸ ಆಗುವುದಿಲ್ಲ. ಎರಡನೆಯದು, 1,000 ಕೋಟಿ ಸಾಹುಕಾರರಾದರೂ ನಿಮಗೆ ಇನ್ನೂ ದುಡ್ಡಿನ ವ್ಯಾಮೋಹ ಇದೆ. ಎಷ್ಟು ಬಂದರೂ ನಿಮಗೇ ಸಾಕಾಗುವುದಿಲ್ಲ. ನಿಮ್ಮಂಥವರಿಂದ ನಾನೇನು ಬಕ್ಷೀಸು ಪಡೆಯಲಿ? ಮೂರನೆಯದ್ದು, ವ್ಯಾಪಾರದಲ್ಲಿ ಗ್ರಾಹಕರಿಂದ ಕಮಿಷನ್ ತೆಗೆದುಕೊಳ್ಳುವುದು ನನಗೆ ಅಷ್ಟೇನೂ ಸರಿ ಎನಿಸುವುದಿಲ್ಲ ಎಂದು ಹೇಳಿದ. ಶ್ರೀಮಂತರು ನಿನ್ನಿಷ್ಟ ಎಂದು ಸುಮ್ಮನಾದರು. ಆದರೆ ಬಾಲಕ ಇನ್ನೂ ಹಾಗೆಯೇ ನಿಂತಿರುವುದನ್ನು ಕಂಡು, ಯಾಕೆ ಇನ್ನೂ ನಿಂತಿದ್ದೀಯಾ ಎಂದಾಗ ಬಾಲಕ ಹೇಳಿದ, ದಯವಿಟ್ಟು ಮತ್ತೊಂದು ಲಾಟರಿ ಟಿಕೆಟ್ ತೆಗೆದುಕೊಳ್ಳುತ್ತೀರಾ? ಈ ಬಾರಿ ದೀಪಾವಳಿ ಬಂಪರ್ ಬಹುಮಾನ 1 ಕೋಟಿ ರೂಪಾಯಿಯಂತೆ. ದುಡ್ಡಿದ್ದವರ ಬಳಿಯೇ ದುಡ್ಡು ಸೇರುತ್ತದಂತೆ. ಈ ಕೋಟಿಯೂ ನಿಮಗೆ ಸಿಗಬಹುದು. 1 ಟಿಕೆಟ್ ತೆಗೆದುಕೊಳ್ಳಿ, ನನಗೆ ಸಹಾಯವಾಗುತ್ತದೆ ಎಂದನಂತೆ. ಶ್ರೀಮಂತರು ಒಂದಲ್ಲ 10 ಟಿಕೆಟ್ ತೆಗೆದುಕೊಂಡರಂತೆ. ಮುಂದಿನ ಬಾರಿಯೂ ಶ್ರೀಮಂತರಿಗೆ ಬಹುಮಾನ ಬಂತೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಆಕಸ್ಮಿಕವಾಗಿ ಈ ಘಟನೆಯನ್ನು ಯಾರಾದರೂ ನಿರ್ಮಾಪಕರು ಚಲನಚಿತ್ರವನ್ನಾಗಿಯೋ ನಾಟಕವನ್ನಾಗಿಯೋ ಮಾಡುವುದಾದರೆ, ನಮಗೆ ಅದರಲ್ಲಿ ಒಂದು ಮುಖ್ಯ ಪಾತ್ರವನ್ನು ಕೊಡುವುದಾದರೆ ನಾವು ಯಾವ ಪಾತ್ರವನ್ನು ಆಯ್ದುಕೊಳ್ಳುತ್ತೇವೆ? ಶ್ರೀಮಂತರದ್ದ ಅಥವಾ ಬಾಲಕನದ್ದ? ನಾವು ಯಾವ ಪಾತ್ರದಲ್ಲಿ ನೈಜವಾಗಿ ಇರುತ್ತೇವೆ? ನಾವೇ ನೋಡಿಕೊಳ್ಳಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.